कन्नड़ साहित्य परिषद के अध्यक्ष सुरेश चंद शेट्टी ने कहा कि जिला कन्नड़ साहित्य परिषद बीदर सीबी सोमशेट्टी कला प्रतिष्ठान और वचन समूह बीदर के सहयोग से 6 जुलाई को सुबह 10:30 पर बसवन नगर के बासु अस्पताल रोड पर सीबी सोमशेट्टी चित्रालय में श्री गुरु बसव चित्र चरित्र पुस्तक का विमोचन और सम्मान समारोह आयोजित किया जा रहा है। और उन्होंने बताया कि आर्ट गैलरी का उद्घाटन जिला प्रभारी मंत्री ईश्वर खंडे करेंगे। श्री गुरु बसव चित्र चरित्र ग्रंथ का विमोचन कन्नड़ एवं संस्कृति विभाग तथा पिछड़ा वर्ग कल्याण विभाग मंत्री शिवराज तंगड़गी करेंगे। महाद्वार का उद्घाटन नगर प्रशासन एवं हज मंत्री रहीम खान करेंगे। उन्होंने बताया कि कार्यक्रम में विभिन्न मठों के प्रमुख और गणमान्य लोग भाग लेंगे। जीबी सोमशेट्टी ने लगभग 15 वर्षों तक कड़ी मेहनत करके बसवण्णा के संपूर्ण जीवन को अपनी पेंटिंग के माध्यम से व्यक्त किया है। उनकी आर्ट गैलरी भी एक ऐतिहासिक स्थान बननी चाहिए। उन्होंने कहा कि अगर यह जगह उनके आर्ट गैलरी को अनुभवात्मक स्तर पर स्थापित करने की अनुमति देती है तो यह उनके प्रति एक श्रद्धांजलि होगी। प्रेस कॉन्फ्रेंस में अरुण कुमार होस्पेट, लिंगरती नाउदगिरी, सिद्धराज पाटिल, शिवशंकर टोकरे और अन्य प्रमुख हस्तियां उपस्थित थी। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ओम ಶ್ರೀ ಗುರು ಬಸವಲಿಂಗಾಯ ನಮಃ। ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು CB ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ ಸಹಯೋಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದ್ದು, ದಯವಿಟ್ಟು ಇನ್ನೊಂದು ಸರಿ ನಾನು ನಮ್ಮೆಲ್ಲ ಮಾಧ್ಯಮದ ಸಹೋದರಿಗೂ ಸ್ನೇಹಿತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೆ. ಇದೇ ಬರುವ ರವಿವಾರ 6ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಅಂದರೆ CB ಸೋಮಶೆಟ್ಟಿ ಅವರ ಒಂದು ಚಿತ್ರಾಲಯ, ಆರ್ಟ್ ಗ್ಯಾಲರಿ ಜೊತೆಗೇ ಶ್ರೀ ಗುರುಬಸವ ಚರಿತ ಗ್ರಂಥ ಲೋಕಾರ್ಪಣೆ ಜೊತೆಗೇ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ನಾನು CB ಸೋಮಶೆಟ್ಟಿಯವ್ರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ CB ಸೋಮಶೆಟ್ಟಿ ಅವರು. ಬೀದರ್ ಜಿಲ್ಲೆಯ ಹಿರಿಯ ಚಿತ್ರಕಲಾವಿದರಾಗಿ ಅವರೊಬ್ಬ ಚಿತ್ರಕಲಾ ಶಿಕ್ಷಕರಾಗಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ. ನಿವೃತ್ತರ ಆಗಿದ್ದ ನಂತರ ಅವರು ಮತ್ತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಸುಮಾರು 15 ವರ್ಷಗಳ ಒಂದು ತಪಸ್ಸು ಅಂತ ಹೇಳ್ಬೋದು. ಬಹುಶಃ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಥಮ ಆರ್ಟ್ ಗ್ಯಾಲರಿ ಅಂತ ನಮ್ಮದವರಿಗೆ ಒಂದು ಕಳ್ಕಳಿ ವಿನಂತಿ ಏನಂದರೆ, ಇದು ಏನು ಆರ್ಟ್ ಗ್ಯಾಲರಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಆಗಿ ಮಾಡಬೇಕಂತ ಕಳ್ಕಳಿಯಿಂದ ಕೇಳ್ಕೊತೀನಿ. ಇನ್ನೊಂದು, ಸಾಕಷ್ಟು ಜನರಿಗೆ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವು ತಂದೆಲ್ಲ ಸ್ವಂತ ಖರ್ಚು ಮಾಡಿ ಇಷ್ಟೆಲ್ಲ ಇದು ಮಾಡಿ ಅವರು ರಿಟೈರ್ಮೆಂಟ್ ಆದಮೇಲೆ 15 ವರ್ಷ ಅದಕ್ಕೆ ಸತತವಾಗಿ ದುಡಿದಿದ್ದಾರೆ. ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ರಾಷ್ಟ್ರ ಮಟ್ಟದಲ್ಲಿ ಒಂದು ಯಾವುದೋ ಒಳ್ಳೆಯ ಒಂದು ಇದು ಗೌರವ ಬರಬೇಕು ಅನ್ನೋದೊಂದು ಕಳ್ಕಳಿಯಿಂದ ವಿನಂತಿ. ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೆ ಅನಂತ ಧನ್ಯವಾದಗಳು, ಶರಣಾರ್ಥಿಗಳು. CB ಸೋಮಶೆಟ್ಟಿಯವರ ಆರ್ಟ್ ಗ್ಯಾಲರಿ ಇನ್ನೇನು 6ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಮುಕ್ತವಾಗಿ, ಸಾರ್ವಜನಿಕವಾಗಿ ಅದು ರಾಜ್ಯದ ಎಲ್ಲ ಜನರಿಗೂ ಮುಕ್ತವಾಗಿ ತೆರೆದಿರ್ತದೆ ಅನ್ನುವಂತಹ ಸಂಗತಿ ತಮ್ಮೊಂದಿಗೆ ಹಂಚಿಕೊಂಡು, ಇದರ ವಿಶೇಷತೆ ಏನು ಅಂತ ಹೇಳಂತಂದ್ರೆ, ಬಸವಣ್ಣನವರ ಇಡೀ ಜೀವನ ವೃತ್ತಾಂತವನ್ನ ಹುಟ್ಟಿನಿಂದ ಲಿಂಗೈಕ್ಯದವರೆಗಿನ ಪ್ರಮುಖ ಘಟ್ಟಗಳನ್ನ ಅವರು ತಮ್ಮ ಕೈ ಕುಂಚದಿಂದ ಅರಳಿಸಿ ನಿಲ್ಲಿಸಿದ್ದಾರೆ. ಇವಾಗೆಲ್ಲ ನಾವು ಬಹಳಷ್ಟು ಜೀವನ ನಮ್ದು ಬಹಳ ವೇಗವಾಗಿ ಸಾಗ್ತಾ ಇದೆ. ಪುಸ್ತಕ ಓದುವಂತಹ ಆ ಒಂದು ತಾಳ್ಮೆ ನಮ್ಗಿಲ್ಲ. ಈ ಚಿತ್ರಗಳನ್ನ ನೋಡ್ತಾ ಹೋದ್ರೆ ಬಸವಣ್ಣನವರ ಇಡೀ ಜೀವನ ನಮ್ಗೆ ಗೊತ್ತಾಗ್ತದೆ. ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಮುಖವಾದಂತಹ ಘಟ್ಟಗಳಲ್ಲಿ ಅಡಕವಾಗಿವೆ. ಇಂದಿನ ಯುವ ಪೀಳಿಗೆ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವರಿಗೆ ಕುತ್ಕೊಂಡು ಓದ್ರಿ ಅಂತ ಹೇಳಂತಂದ್ರೆ ಓದುವಂತಹ ಒಂದು ಹಂಬಲ ಅವರಿಗಿಲ್ಲ. ಆದ್ರೆ ಅವುಗಳನ್ನ ಚಿತ್ರದ ಮೂಲಕ ತೋರಿಸುವಂತಹ ಪ್ರಯತ್ನ ವಿನೂತನವಾದಂತಹ. CB ಸೋಮಶೆಟ್ಟಿ ಸರ್ ಅವರು ಒಬ್ಬ ವಿಭಿನ್ನ ಹಾಗೂ ತುಂಬಾ ಶ್ರೇಷ್ಠ ಚಿತ್ರಕಲಾವಿದರಾಗಿದ್ದಾರೆ. ಅದು ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಸಂಸ್ಥೆಯಲ್ಲಿ ಅವರು ಕರ್ನಾಟಕ ಪ್ರೌಢಶಾಲೆಯಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಆಗಿತ್ತು. ಅಲ್ಲಿ ಆರ್ಟ್ ಟೀಚರ್ ಆಗಿ ದೀರ್ಘಕಾಲ ಅವ್ರು ನಿವೃತ್ತಿ ಹೊಂದಿದ್ದು ನಮ್ಮ ಶಾಲೆಯಲ್ಲಿ ಕೂಡ 1942 ಸ್ಟಾರ್ಟ್ ಆಗಿತ್ತು ಅದು ಸ್ಕೂಲು. ಸೊ ಹಾಗಾಗಿ ನಮಗೆ ಇಟ್ ಇಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಬಿಕಾಸ್ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಅಸ್. ನಾನು ಯಾಕೋ ಅಂತೀನಿ, ಇತಿಹಾಸ ಇಲ್ಲದೆ ಯಾವ ರಾಜನೂ ಇಲ್ಲ. ಹಾಗೆ ನಮ್ಮ ಬಸವೇಶ್ವರ ಕರ್ಮಭೂಮಿ ಅಥವಾ ಬಸವ ಕಲ್ಯಾಣ ಇಲ್ಲಿನ ಈ ಕರ್ಮಭೂಮಿ ಇದ್ರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣವರು ಏನೇನು ಮಾಡಿದ್ದಾರೆ ಅಂತ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲೇನೇ ಪೇಂಟ್ಸ್ ಮಾಡಿದ್ದಾರೆ, 130 ಪೇಂಟ್ಸ್. ತುಂಬ ಡೆಪ್ತ್ ಇದೆ. ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ಒನ್ಸ್. ನಾನು ಹೋಗಿದ್ದೀನಿ. ಐ ವಾಸ್ ಅಮೇಜ್ ಟು ಸಿ ದಟ್ ಕೈಂಡ್ ಆಫ್ ಪೇಂಟಿಂಗ್. ದೇರ್ ಇಸ್ ಸೋ ಮಚ್ ಡೆಪ್ತ್. ಒಬ್ಬೊಬ್ಬರದು 10 ಜನ ಇದ್ದಾರೆ ಒಂದು ಪೇಂಟ್ ಅಲ್ಲ. ಆತ್ಮೀಯ ಶರಣ ಬಂಧುಗಳೇ, ಈಗಾಗಲೇ CB ಸೋಮಶೆಟ್ಟಿ ಬಗ್ಗೆ, ಅವರ ಆರ್ಟ್ ಗ್ಯಾಲರಿ ಬಗ್ಗೆ, ಅವರು ರಚಿಸಿದ ಗ್ರಂಥ ಬಗ್ಗೆ ಬಹಳಷ್ಟು ಜನ ತುಂಬ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇದು ಆರ್ಟ್ ಗ್ಯಾಲರಿ ಅಥವಾ ಅವರು ರಚಿಸಿದ ಗ್ರಂಥ ನಮ್ಮ ಜಿಲ್ಲೆಗೆ ಸೀಮಿತವಾಗದಂತೆ
ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತ ಅವರು ಕೆಲಸದಾಗಲ್ಲ ಮಾಡಬೇಕು ತಮ್ಮಲ್ಲಿ ಈ ಮೂಲಕ ನಾನು ವಿನಿಸ್ಕೊಳ್ಳುತ್ತೇನೆ. ಜೊತೆಗೆ ನಮ್ಮ ಲಿಂಗಾರ್ಥ ಹೇಳಿದಂತೆ ಇದು ಆರ್ಟ್ ಗ್ಯಾಲರಿ ಬಸವಕಲ್ಯಾಣದಲ್ಲಿ ವಿಶೇಷವಾಗಿರಬೇಕು. ಯಾಕೆ ಇನ್ನೊಂದು ಕೆಲವು ದಿನಗಳಲ್ಲಿ ಆ ಒಂದು ಭಾಗ್ಯ ಬಹಳಷ್ಟು ಜನ ಬರಲಿದ್ದಾರೆ ಬೇರೆ ಬೇರೆ ದೇಶದಿಂದ ಅನುಮಂಟಪಕ್ಕೆ. ಇದು ಅಲ್ಲಿ ಒಂದು ಆದರೆ ಪ್ರತಿಯೊಬ್ಬರಿಗೆ ಬಸವಣ್ಣರ ಮತ್ತು ಬಸವದ ಶರಣರ ಎಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳುವಳಿಕೆ ಉಂಟಾಗ್ತದ ಒಂದು ಮಾತನ್ನು ತಿಳಿಸ್ತೇನೆ. ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರ ತಮ್ಮಲ್ಲಿ ಈ ಮೂಲಕ